ಜುಲೈ ವಿಶ್ವ ಹೆಪಟೈಟಿಸ್ ಡೇ ಅಂತ ವಿಶ್ವದಾದ್ಯಂತ ಆಚರಿಸಲಾಗ್ತದೆ. ಕಳೆದ 10 ವರ್ಷದಿಂದ ಪ್ರತಿ ವರ್ಷ ಈ ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಜನರಿಗೆ ಈ ಹೆಪಟೈಟಿಸ್ ಬಗ್ಗೆ ಅರಿವು ಮೂಡಿಸೋದ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತವೆ. ಈ 28 ಜುಲೈ ವರ್ಲ್ಡ್ ಹೆಪಟೈಟಿಸ್ ಡೇ ಅಂದು ನಾವೇನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಸ್ವಲ್ಪ ನಿಮಗೆ 2 ಮಾತುಗಳಲ್ಲಿ ವಿವರಿಸ್ತೇನೆ. ಬೆಳಗಿನ ಜಾವ ಎದ್ದ ತಕ್ಷಣ ಕಾಲ್ನಡಿಗೆ ಜಾಥವನ್ನು ಮಾಡ್ತೇವೆ. 3 ಕಿಲೋಮೀಟರ್ ನಮ್ಮ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಇದು ರಾಜಕಾರಣಿಗಳಿರ್ಬೋದು ಅಥವಾ ಈ ಇನ್ಫ್ಲೂಯೆನ್ಸರ್ಸು, ಸಿನಿಮಾ ತಾರೆಯರಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವ್ರನ್ನ ಕರೆದು ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತವೆ. ಅದಾದ ನಂತರ ಹೆಪಟೈಟಿಸ್ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ವೈದ್ಯರು ಕೂಲಂಕಷವಾಗಿ ಪರೀಕ್ಷೆ ಮಾಡಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಟೆಸ್ಟ್ಗಳು ಮಾಡ್ತೇವೆ. ಇದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತೇವೆ. ಅದು ನಂತರ ಸ್ಕ್ಯಾನಿಂಗ್ ಅಂತ ಇರ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, ಫೈಬ್ರೋ ಸ್ಕ್ಯಾನ್ ಇರುತ್ತೆ. ಲಿವರ್ ಹೆಲ್ತ್ ಹೇಗಿದೆ ಅನ್ನೋದನ್ನು ನಾವು ಅದರೊಳಗೆ ಶೀಘ್ರವಾಗಿ ಪತ್ತೆ ಹಚ್ಬೋದು. ಇದನ್ನು ನೋಡಿಕೊಂಡು ಹೆಪಟೈಟಿಸ್ ಬಿ ಸ್ಕ್ರೀನಿಂಗ್ ಮಾಡಿದಾಗ ಅದೇನಾದರೂ ವೈರಸ್ ಇದೆ ಅಂತ ಪ್ರಕ್ರಿಯೆ ಕಂಡು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ಗೆ ಕಳಿಸ್ತೇವೆ. ಅಕಸ್ಮಾತ್ ಅವರು ನೆಗೆಟಿವ್ ಇದ್ದರೆ, ಹೆಚ್ಚಿನವರು ನೆಗೆಟಿವ್ ಇರ್ತಾರೆ, ನೆಗೆಟಿವ್ ಅಂತ ಬಂತು ಅಂತ ಹೇಳಿದರೆ ಅವ್ರಿಗೆ ವ್ಯಾಕ್ಸಿನ್ ಹಾಕ್ತೇವೆ. ಅಂದರೆ ಮುಂದೆ ವೈರಸ್ ಬರಬಾರ್ದು ಅಂತ. ಈಗ ಆಲ್ರೆಡಿ ಇಲ್ಲ ಮನುಷ್ಯನಲ್ಲಿ ವೈರಸ್ಸು, ಮುಂದಿನ ಆಗೋ ದಿವಸಗಳಲ್ಲಿ ಬೇರೆ ಯಾವುದೇ ಕಾರಣಕ್ಕೂ ವೈರಸ್ ಬರಬಾರ್ದು, ಬಂದರೂ ಅದನ್ನು ತಡೆಗಟ್ಟೋದಕ್ಕೆ ಪ್ರತಿರೋಧಕ ಶಕ್ತಿಯನ್ನು ಈ ಲಸಿಕೆ ಕೊಡ್ತದೆ. ಸೊ ಹಾಗಾಗಿ ಇದನ್ನು ನಾವು ಹಾಕ್ತೇವೆ. ಸರ್, ಒಬ್ಬ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿದೆ ಮತ್ತು ಪ್ರಾಬ್ಲಮಲ್ಲಿ ಇದ್ದಾನೆ ಅಂತ ಹೇಗೆ ನಾವು ತಿಳ್ಕೊಬೋದು? ಅಂದರೆ ನಾವು ಸಾಮಾನ್ಯ ಪೀಪಲ್ಸ್, ನಮಗೆ ಗೊತ್ತಿರಲ್ಲ, ನಮಗೆ ಅದು ಇನ್ಫೆಕ್ಷನ್ ಆಗಿದೆ ಅನ್ನೋದು ಏನೇನು ಸಿಂಪ್ಟಮ್ಸ್ ಬರುತ್ತೆ? ಒಳ್ಳೆಯ ಪ್ರಶ್ನೆ. ಹೆಚ್ಚಿನವರಿಗೆ ಹೆಪಟೈಟಿಸ್ ಸೋಂಕು ತಗುಲಿದಾಗ ಈ ಲಕ್ಷಣಗಳು, ರೋಗ ಲಕ್ಷಣಗಳು ಹೆಪಟೈಟಿಸ್ನಲ್ಲಿ ಇರೋದಿಲ್ಲ. ಅದು ಬಂದ ತಕ್ಷಣ ಕೆಲವರಿಗೆ ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಕಾಮಾಲೆ ಇರ್ಬೋದು, ಕಣ್ಣು ಹಳದಿ ಆಗಿರ್ತದೆ, ಮೂತ್ರ ಹಳದಿ ಹೋಗ್ತದೆ, ಸಣ್ಣ ಪ್ರಮಾಣದಲ್ಲಿ ಜ್ವರ ಬರ್ಬೋದು, ಅಥವಾ ಮೈಕೈ ನೋವು ಬರ್ಬೋದು, ಅಥವಾ ಅವರಿಗೆ ಊಟ ಸೇರದೆ ವಾಕರಿಕೆ ಬರೋದು, ಈ ಥರ ಅಕ್ಯೂಟ್ ಹೆಪಟೈಟಿಸ್ನ ಲಕ್ಷಣಗಳು, ರೋಗ ಲಕ್ಷಣಗಳು ಇರ್ತವೆ. ಬಟ್ ಅದು ಸ್ವಲ್ಪ ದಿವಸ ಆದಮೇಲೆ ಅವು ಕಡಿಮೆ ಆಗಿಬಿಡ್ತವೆ, ರೋಗಿ ಮರ್ತು ಹೋಗಿಬಿಡ್ತಾನೆ. ಅಥವಾ ಕೆಲವೊಂದು ವ್ಯಕ್ತಿಗಳಲ್ಲಿ ಆ ಸೋಂಕಿನ ಲಕ್ಷಣಗಳು ಅಷ್ಟೊಂದು ಫುಲ್ ಫ್ಲೆಜ್ಡ್ ಬರೋದಿಲ್ಲ. ಆವಾಗ ಆ್ಯನಿಕ್ಟ್ರಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಜಾಂಡೀಸ್ ಅಥವಾ ಕಾಮಾಲೆ ಬರ್ದನೇ ರೋಗಿಯಲ್ಲಿ ಅದು ಇನ್ಫೆಕ್ಷನ್ ಬಂದು ಹೊರಟೋಗ್ಬಿಟ್ಟಿರ್ತದೆ. ಏನೋ ಒಂದು ಬಾಡಿ ಪೇನ್ ಬಂದಿತ್ತು, ಎಲ್ಲೋ ನನಗೆ ಆಚೆ ಕೆಲಸ ಮಾಡಿದ್ದೆ, ನನಗೇನೋ ಬಾಡಿ ಪೇನ್ ಬಂದಿದೆ ಅಂತ ಅವನು 1-2 ದಿನ ನೆನ್ಪಿಟ್ಕೊಳ್ತಾನೆ, ಆಮೇಲೆ ಮರ್ತು ಹೋಗ್ಬಿಟ್ಟಿರ್ತಾನೆ. ಸೊ ವೈರಸ್ ಹಾಗೆ ಉಳ್ಕೊಂಡಿರ್ತದೆ. ಅದು ಸಣ್ಣ ಪ್ರಮಾಣದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರ್ತದೆ. ಇಲ್ಲ ಅಂತ ಹೇಳಿದರೆ ಸಣ್ಣ ಪ್ರಮಾಣದಲ್ಲಿ ಲಿವರ್ಗೆ ಹಾನಿಯನ್ನು ಉಂಟು ಮಾಡ್ತಾ ಇರ್ತದೆ, ನಿಮಗೆ ಗೊತ್ತಾಗ್ತಿರೋದಿಲ್ಲ. ಸೊ ಅದನ್ನು ನಾವು ಪತ್ತೆ ಹಚ್ಚಿ ಯಾವುದಾದ್ರೂ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗೆ ಹೋಗಿ ಏನಾದರೂ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ. HbS-AG ಅಂತ ಬ್ಲಡ್ ಚೆಕ್ ಮಾಡಿದರೆ, HCV ಅಂತ ಬ್ಲಡ್ ಚೆಕ್ ಮಾಡಿದರೆ ಅದು ಪಾಸಿಟಿವ್ ಬಂದರೆ ಗೊತ್ತಾಗ್ತದೆ. ಅಥವಾ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ SGOT, SGPT ಅಂತ 2 ಎಂಜೈಮ್ಸ್ ಲೆವೆಲ್ಸ್ 40ಗಿಂತ ಕಮ್ಮಿ ಇರಬೇಕು. ಅದು ಏನಾದ್ರು ಜಾಸ್ತಿ ಇದ್ದರೆ ಅದು ಪಾಸಿಟಿವ್ ಇದ್ದರೆ ಗೊತ್ತಾಗ್ತದೆ. ಇಲ್ಲಾಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಲಿವರಲ್ಲಿ ಏನಾದರೂ ಶ್ರಿಂಕ್ ಆಗಿರೋದು, ನೊಡ್ಯೂಲ್ ಇರೋದು, ಅಥವಾ ಏನಾದರೂ ಸ್ಪ್ಲೀನ್ ದೊಡ್ಡದಾಗಿರೋದು, ಬಟ್ ಅದು ಅಡ್ವಾನ್ಸ್ ಸ್ಟೇಜಲ್ಲಿ, ಅರ್ಲಿ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಸೊ ಅದು ಇರ್ತದೆ. ಆಮೇಲೆ ಈಗ ಇತ್ತೀಚೆಗೆ ಒಳ್ಳೆ ಸ್ಕ್ಯಾನ್ ಬಂದಿದೆ, ಫೈಬ್ರೋ ಸ್ಕ್ಯಾನ್. ಅದು ನಮ್ಮ ಈ ಸ್ಪೆಷಲೈಸ್ಡ್ ಗ್ಯಾಸ್ಟ್ರೋಎಂಟ್ರಾಲಜಿ ಸೆಂಟರ್ಸ್ಗಳಲ್ಲಿ ಮಾತ್ರ ಇರುತ್ತೆ. ಅದನ್ನು ನಾವು ಮಾಡಿದಾಗ ಅದು ಫೈಬ್ರೋ ಸ್ಕ್ಯಾನ್ ಸ್ಕೋರು 8ರಿಂದ ಮೇಲ್ಪಟ್ಟಿತ್ತು ಅಂತ ಹೇಳಿದರೆ ಲಿವರ್ಗೆ ಸ್ವಲ್ಪ ತೊಂದರೆ ಇದೆ ಅಂತ ಗೊತ್ತಾಗ್ತದೆ, ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ. ಇದು ಏನಕ್ಕೆ ಕಾಣಿಸ್ಕೊಳ್ಳುತ್ತೆ ಸರ್? ಅಂದರೆ ವ್ಯಕ್ತಿಗಳ ಫುಡ್ಡಿಂದನಾ ಅಥವಾ ನಾವೇನಾದರೂ ಬೇರೆ ಆಕ್ಟಿವಿಟಿಯಿಂದನಾ, ಯಾವ ರೀತಿ ಇದನ್ನು ಕಾಣಿಸ್ಕೊಳ್ಳುತ್ತೆ ಸರ್? ಹೆಪಟೈಟಿಸ್ ಬಿ, ಸಿ ಸೋಂಕು ಬ್ಲಡ್ ಕಾಂಟ್ಯಾಕ್ಟಿಂದ ಬರುವಂಥ ಪ್ರಕ್ರಿಯೆ. ಇದು ಟ್ರಾನ್ಸ್ಮಿಷನ್ನು ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಹರಡಬೇಕಾದ್ರೆ ಬ್ಲಡ್ ಅಥವಾ ಬ್ಲಡ್ ಪ್ರಾಡಕ್ಟ್ಸ್
ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ತಾಗಿದರೆ ಹೋದಾಗ ಅವ್ರಿಗೆ ಬರುವಂಥದ್ದು ಒಂದು ಪ್ರಕ್ರಿಯೆ ಇದು. ಸೊ ಇದು ತಾಯಿಯಿಂದ ಮಗುವಿಗೆ ಹೆರಿಗೆ ಟೈಮಲ್ಲಿ ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದ ಮಹಿಳೆ ಒಂದು ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿಗೆ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಮೊದಲು ಈ ಇದರಲ್ಲಿ ರೂರಲ್ ಏರಿಯಾಸಲ್ಲಿ ಹೋಮ್ ಡೆಲಿವರೀಸ್ ಅಂತ ಮಾಡ್ತಿದ್ರು. ಅದು ಯಾವುದೇ ಒಂದು ಶಾರ್ಪ್ ಆಬ್ಜೆಕ್ಟ್ಸನ್ನು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡಲಿ ಅಥವಾ ಇದಕ್ಕೆ ಯೂಸ್ ಮಾಡಿ ಬೇರೆ ಇನ್ನೇನೋ ಪ್ರಕ್ರಿಯೆಗೆ ಯೂಸ್ ಮಾಡಿದರೆ ಅವಾಗ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡೋ ಚಾನ್ಸಸ್ ಇರ್ತದೆ. ಅಥವಾ ಈ ವಿಲೇಜ್ಗಳಲ್ಲಿ ಒಂಥರ ಈ ಕ್ಷೌರಿಕರ ಹತ್ರ ಹೋದರೆ ಹೇರ್ ಕಟಿಂಗ್ ಸಲೂನ್ಗಳಂತಿರೋದಿಲ್ಲ, ಒಂದು ಬ್ಲೇಡ್ ಯೂಸ್ ಮಾಡಿ ಅದನ್ನೇ ಎಲ್ರಿಗೂ ಯೂಸ್ ಮಾಡ್ತಾ ಇರ್ತಾರೆ, ರೀಯೂಸ್ ಮಾಡ್ತಿರ್ತಾರೆ. ಮೊದಲಿನ ಕಾಲದಲ್ಲಿ ಈ ಇಂಜೆಕ್ಷನ್ ಹಾಕಬೇಕಾದ್ರೆ ನೀಡಲ್ಗಳನ್ನು ಯೂಸ್ ಮತ್ತು ರೀಯೂಸ್ ಮಾಡ್ತಿದ್ರು. ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ ಅಡಿಕ್ಟ್ಸು ಒಂದು ಅವರು ಡ್ರಗ್ ಸೇವನೆಗೆ ಒಂದು ಇದನ್ನು ಸೂಜಿ ಯೂಸ್ ಮಾಡ್ತಾರೆ. ಆವಾಗ ಹೆಪಟೈಟಿಸ್ ಬಿ ಅಥವಾ ಸಿ ಇದ್ದ ರೋಗಿ ಯೂಸ್ ಮಾಡಿ ಅದನ್ನು ಅವನ ಸ್ನೇಹಿತ ಯೂಸ್ ಮಾಡಿದರೆ ಅವನಿಗೆ ಬರ್ತದೆ. ಸೊ ಹೀಗಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ತದೆ. ಇದಲ್ಲದೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಗಂಡನಿಂದ ಹೆಂಡತಿಗೆ ಬರ್ಬೋದು, ಹೆಂಡತಿಯಿಂದ ಗಂಡನಿಗೆ ಬರ್ಬೋದು, ಅಥವಾ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇದ್ದರೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಬರ್ಬೋದು. ಆಮೇಲೆ ಈ ಆಸ್ಪತ್ರೆ ಸೆಟ್ಟಿಂಗಲ್ಲಿ ಸರಿಯಾಗಿ ನಾವು ಪ್ರಿಕಾಷನ್ಸ್ ತೊಗೊಳ್ಳದೆ ಸ್ಟೆರಿಲೈಸೇಷನ್ ಮಾಡದೇ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದರೆ, ಒಂದು ಪೇಷಂಟ್ ಯೂಸ್ ಮಾಡಿದ್ದ ಇನ್ಸ್ಟ್ರೂಮೆಂಟ್ಸನ್ನು ನಾವು ಸರಿಯಾಗಿ ಸ್ಟೆರಿಲೈಸೇಷನ್ ಮಾಡಿದ್ರೆ ಮತ್ತೆ ಬೇರೆ ರೋಗಿಗೆ ಯೂಸ್ ಮಾಡಿದಾಗ ಬರೋ ಚಾನ್ಸಸ್ ಇರ್ತದೆ. ಡೆಂಟಲ್ ಎಕ್ಸ್ಟ್ರಾಕ್ಷನ್ ಟೈಮಲ್ಲಿ ಬರ್ಬೋದು.